ಗೆದ್ದ ಕ್ಷೇತ್ರನೇ ಬಿಟ್ಟು ಗೋಬ್ಯಾಕ್ ಶೋಭಾ ಅಂತ ಕಳ್ಸೋರು ಅಂದ್ರೆ ಅಮ್ಮ ಎಷ್ಟು ಮತ್ತೆ ಕೆಲಸ ಮಾಡಿರೋದಲ್ಲಿ ಚಿಕ್ಕಮಗಳೂರಲ್ಲಿ ಈ ಸಾರಿ ಮೋರ್ ದೆನ್ 20 ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಕೃಷ್ಣಬೈರೇಗೌಡರು ಬಂದಾಗಿಂದ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಆಗಿದೆ ಮೇಡಮ್. ರೋಡ್ ಇರ್ಬೋದು, ಟಾರ್ ಇರ್ಬೋದು, ಎಲ್ಲ ಕೆಲಸ ಆಗಿದೆ ಮೇಡಮ್. ಕೆಲಸ ಮಾಡ್ದಿರೇ ಬಂದ್ಬಿಟ್ಟು ನಾನು ಇಲ್ಲಿ ನಿಂತ್ಕೊಂತೀನಿ ಅಲ್ಲಿ ನಿಂತ್ಕೊಂತೀನಿ ಅಲ್ಲಿ ಕೊನೆದಲ್ಲ. ಜನಗಳಿಗೆ ಮುಟ್ಟುವಂಥ ಕೆಲಸಗಳು ಯಾರು ಮಾಡ್ತಾರೋ ಅಂಥವ್ರು MP ಆಗಬೇಕು. ಮೇಡಮ್ ಯಾವ ಕೆಲಸ ಮಾಡಿದ್ರಿ ಮೇಡಮ್ ಇಷ್ಟು ಮಾಡಕ ಏನ್ ಮಾಡಿದ್ರಿ ಮೇಡಮ್ ಮೋದಿ ಅವರು? ಹೇಳೋದೆಲ್ಲ ಬರೀ ಸುಳ್ಳೆ ಮೇಡಮ್. 100% ಮಾಡ್ತಾ ಇದ್ದವ್ರನ್ನೇ ಮಾಡ್ತಾ ಇರೋದು. GST ಪೈಸ್ನೆಲ್ಲ ಬಡವ್ರ ಮೇಲೆ ಹಾಕಿ ಎಲ್ಲ ನಮ್ಮ ಹಾಕೋರು ಮೇಡಮ್ ಮೋದಿ ಅವರು. ಕಾಂಗ್ರೆಸ್ ಅವರು ಮಾಡಿರೋ ಗ್ಯಾರಂಟಿಗಳ ಮುಂದೆ ಮೋದಿ ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ವೀಲ್ ಅಂಡ್ ಆಕ್ಸಲ್ ಅಂತ ಇದೆ ಅಲ್ವಾ, ಅದನ್ನ ತಂದಂಥವ್ರು ಜಾಫರ್ ಶರೀಫ್ ಅವರು. ಇದು ಕಾಂಗ್ರೆಸ್ ಅವರ ಭದ್ರಕೋಟೆ. ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ, ಸಾಕಾರ್ ನಗರದಲ್ಲಿದ್ದೀವಿ, ಮೇನ್ ಹೆದ್ದಾರಿಯಲ್ಲೇ ಇದ್ದೀವಿ. ಇಲ್ಲಿನ ಜನರು ಯಾರು MP ಆದರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂತಂದರೆ ಈಗ ರಾಜಕೀಯವಾಗಿ ಹಲವಾರು ಬದಲಾವಣೆಗಳಾಗಿದೆ. ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ 2024 ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಒಂದು ಲೋಕಸಭಾ ಎಲೆಕ್ಷನ್ ಹಲವಾರು ರೀತಿಯ ರಾಜಕೀಯ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಹಾಗೆ ಸೀಟ್ ಹಂಚಿಕೆಯಲ್ಲೂ ಕೂಡ ಹಲವಾರು ಬದಲಾವಣೆಗಳು ಇತ್ತು. ಯಾರಿಗೆ ಕೊಡಬೇಕು ಸೀಟನ್ನು? ಬೆಂಗಳೂರು ಉತ್ತರಕ್ಕೆ BJPಯಿಂದ ಯಾರಿಗೆ ಸೀಟ್ ಸಿಗ್ಬೋದು ಅಥವಾ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಜನರು ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ಕಾಂಗ್ರೆಸ್ನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟ್ ಕೊಟ್ಟರೆ, BJP JDS ಮೈತ್ರಿಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ನೀಡಿದ್ದಾರೆ. ಈ ಒಂದು ಕಾರಣಕ್ಕೆ ಇಲ್ಲಿನ ಜನರು ಯಾರು MP ಆದರೆ ಒಳ್ಳೆಯದು, ಶೋಭಾ ಕರಂದ್ಲಾಜೆ ಅವರು MP ಆದರೆ ಒಳ್ಳೆಯದಾ ಅಥವಾ ರಾಜೀವ್ ಗೌಡ್ರೆ MP ಆದರೆ ಒಳ್ಳೆಯದಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಸಿಟ್ಟಿಂಗ್ MP ಅಥವಾ ಸಿಟ್ಟಿಂಗ್ MLA ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಜನಸಾಮಾನ್ಯರಿಗೆ ಹೋಗಿ ತಲುಪ್ತಾ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಪ್ರಧಾನಮಂತ್ರಿ ಯಾರಾದರೆ ಉತ್ತಮ, ರಾಹುಲ್ ಗಾಂಧಿ ಅವರಾಗಬೇಕಾ ಅಥವಾ ಮೋದಿ ಅವರಾಗಬೇಕಾ, ಯಾರಾದರೆ ಉತ್ತಮ ಅನ್ನೋದ್ರ ಬಗ್ಗೆ ಜನರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಅಮರ್ ಅಂತ ಮೇಡಮ್. ಓಕೆ, ಹೇಗೆ ನಡೀತಾ ಇದೆ ಸರ್? ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾರು MP ಆದರೆ ಒಳ್ಳೇದು ಅಂತ ಅನಿಸುತ್ತೆ? ನಮ್ಮ ರಾಜೀವ್ ಗೌಡ್ರು ಆದರೆ ಒಳ್ಳೇದಂತ. ಓಕೆ, ಯಾಕೆ ಸರ್? ಅವರೇ ವೆಲ್ ಎಡ್ಯುಕೇಟೆಡ್ ಅವರು. ಸಮಸ್ಯೆಗಳು ಅವ್ರ ಬೇಯಲ್ಲಿ ಬೇರೆ ಅವರು ಮೆಂಬರ್ ಆಗಿದ್ದರು. ಅಟ್ಲೀಸ್ಟ್ ಹಣಕಾಸಿನ ಬಗ್ಗೆ ಅವರಿಗೆ ಇವತ್ತಿನ ದಿವಸಕ್ಕೆ ನಿರುದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆ. ಅದನ್ನು ಕಮ್ಮಿ ಮಾಡೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಬೇಕಂದರೆ ಯೂತ್ ಇದ್ದಾರೆ, ಒಳ್ಳೆ ಎಜುಕೇಟೆಡ್ ಆಗಿರೋ ಏನಾದರೂ ಒಂದು ಪರಿಹಾರ ಸಿಗ್ಬೋದು ಅನ್ನೋ ಒಂದು, ಬರೀ ಯುವಕರಿಗೆ ಮಾತ್ರ ಒಂದು ಪರಿಹಾರ ಸಿಗ್ಬೋದು ಅನ್ನೋ ಉದ್ದೇಶ. ಶೋಭಾ ಕರಂದ್ಲಾಜೆ ಅವರು ಕೂಡ BJP JDS ಮೈತ್ರಿಯಿಂದ ನಿಂತಿದ್ದಾರೆ, ಅವ್ರು ಯಾಕೆ ಆಗಬಾರ್ದು? ಅವ್ರು ಇದು ಇಲ್ಲಿ ಕೊಡುಗೆ ಏನು ಅಂತ ಗೊತ್ತಾಗಬೇಕಲ್ಲ. ಈಗ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅಲ್ಲಿಂದ ಇಲ್ಲಿ ಏನಕ್ಕೆ ಬರಬೇಕಾಗಿತ್ತು? ಅವರು ಚಿಕ್ಕಮಂಗ್ಳೂರಲ್ಲೇ ಅವರು ಮಾಡಿರೋ ಕೆಲಸಗಳು ಮತ್ತು ಇನ್ನೊಂದು ಪಕ್ಷ ಬೆಳವಣಿಗೆ ಅವ್ರದ್ದೇ ಇರ್ಬೋದು. ಅವ್ರು ಮಾಡಿದರೆ ಅವರಿಂದ ಇಲ್ಲಿ ಯಾಕೆ ಗೋ ಬ್ಯಾಕ್ ಅಂತ ಯಾಕೆ ಇಲ್ಲಿ ಕಳಿಸ್ತಾಯಿದ್ರು, ಬೆಂಗಳೂರು ನಾರ್ತ್ಗೆ ಯಾಕೆ ಕಳಿಸ್ತಾಯಿದ್ರು ಅವರು? ಆ ಕಾರಣಕ್ಕೋಸ್ಕರ ಒಂದು ಗೋ ಬ್ಯಾಕ್ ಅಂತ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಗೋ ಬ್ಯಾಕ್ ಅಂದರೆ ಸುಮ್ಮನೆ ಯಾರೂ ಗೋ ಬ್ಯಾಕ್ ಅಂತ ಹೇಳೋದಿಲ್ಲ. ಅವರು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿದ್ದುಕೊಂಡು ಅಂಥವರು ಗೋ ಬ್ಯಾಕ್ ಅಂತ ಅವ್ರ ಕಾರ್ಯಕರ್ತರು ಹೇಳ್ತಾ ಇರಬೇಕಾದ್ರೆ ಅವರನ್ನು ಕೆಲಸ ಮಾಡಿಲ್ಲ. ಕೆಲಸ ಮಾಡ್ತಿದ್ದವ್ರನ್ನ ಅವ್ರು ಎಲೆಕ್ಟ್ ಮಾಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಜನಗಳಿಗೆ. ಇವತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರು ಬೇಕು ಅವ್ರಿಗೆ. ಹಾಗಾದರೆ ನಿಮ್ಮ ಪ್ರಕಾರ BJP ಅವರು ಹೊಸಬ್ರನ್ನ ಕರ್ಕೊಬಂದು ನಿಲ್ಲಿಸ್ತಾ ಇದ್ದಾರೆ ಒಂದೊಂದು ಕ್ಷೇತ್ರಕ್ಕೆ, ಅವರ ಆಯ್ಕೆ ಸರಿ ಇಲ್ಲ ಅಂತನಾ? ಅವರ ಆಯ್ಕೆ ಸರಿ ಇಲ್ಲ ಅಂತಲ್ಲ, ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ಯಾವ ಥರ ಸರ್? ಯಾವ ಥರ? ಇಲ್ಲಿರೋವ್ರನ್ನೇ ನಿಲ್ಲಿಸ್ಬೋದಾಗಿತ್ತಲ್ಲ ಅವರು. ಯಾರು ಬೇಕಾಗಿತ್ತು? ಯಾರಾದ್ರೂ ಅವ್ರ ಪಕ್ಷದಿಂದ ಯಾರು ನಿಲ್ಲಿಸ್ಬೋದಾಗಿತ್ತಲ್ಲ. ಅಲ್ಲಿಂದ ಇಲ್ಲಿ ತಗೊಂಬರೋ ಅವಶ್ಯಕತೆ ಏನಿದೆ? ಓಕೆ, ರಾಜೀವ್ ಗೌಡ್ರು ಅನ್ನುವಂತಹ ವ್ಯಕ್ತಿ ಅವರನ್ನ ನೋಡ್ತಾ ಇದ್ದೀರಾ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಅವ್ರು ನಿಂತಿದ್ದಾರೆ ಅನ್ನೋದನ್ನ ನೋಡ್ತಿದ್ದೀರಾ? ವ್ಯಕ್ತಿನೂ ನೋಡ್ತಾ ಇದ್ದೀರಿ, ಪಕ್ಷನೂ ನೋಡ್ತಾ ಇದ್ದೀರಿ. 50-50 ಇಲ್ಲ, 50-50 ಅಲ್ಲ, 75 ಪಕ್ಷ, 25% ಬಂದ್ಬಿಟ್ಟು ರಾಜೀವ್ ಗೌಡ್ರು. ಯಾಕೆ ಪಕ್ಷಕ್ಕೆ ಅಷ್ಟೊಂದು ಒಲವು ಯಾಕೆ, ಅಷ್ಟೊಂದು ಪ್ರೀತಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ? ಇಲ್ಲಿ ಲೋಕಲ್ ಮಿನಿಸ್ಟರ್ ಆಗಿದ್ದಾರಲ್ಲ ಕೃಷ್ಣಬೈರೇಗೌಡ ಸಾಹೇಬರು, ಅವರು ಬಂದ್ಬಿಟ್ಟು ಇಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸೊ ಅದೊಂದು ಅವ್ರಿಗೆ ಬೆನಿಫಿಟ್ಟು, ಅವ್ರಿಗೆ ಒಳ್ಳೆ ಶ್ರೀರಕ್ಷೆ ಆಗಿ ಉಳಿತದೆ. ಯಾಕಂದರೆ ಕೆಲಸಗಳು ಮಾಡಿರಬೇಕು. ಕೆಲಸ ಮಾಡ್ದಿರೇ ಬಂದ್ಬಿಟ್ಟು ನಾನು ಇಲ್ಲಿ ನಿಂತ್ಕೊತೀನಿ ಅಲ್ಲಿ ನಿಂತ್ಕೊತೀನಿ, ಅಲ್ಲಿಂದ ಎಲ್ಲಿ ಕಳಿಸಿದ್ರೆ ನಾವು ಇಲ್ಲಿ ನಿಂತ್ಕೊಳೋದಲ್ಲ. ಜನಗಳಿಗೆ ಮುಟ್ಟುವಂಥ ಕೆಲಸಗಳು ಯಾರು ಮಾಡ್ತಾರೋ ಅಂಥವ್ರು MP ಆಗಬೇಕು ಅನ್ನೋದು ನಮ್ಮ ಆಶಯ. ಅವರು ಜನಕ್ಕೆ ಮುಟ್ಟುವಂತಹ ಕೆಲಸಗಳನ್ನು MLA ಅವರು ಮಾಡಿದ್ದಾರೆ, 100% ಮಾಡಿದ್ದಾರೆ. ಯಾವ ಥರ ಸರ್? ಎಲ್ಲ ರೀತಿಯಲ್ಲಿ. ಈಗ ನೋಡಿ, 5 ಗ್ಯಾರಂಟಿಗಳು ಬೇರೆ ಕೊಟ್ಟಿದ್ದಾರೆ. ಅದನ್ನು ಇಡೀ ಕರ್ನಾಟಕ ಅಲ್ಲ, ಯಾವುದೇ ಒಂದು ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ,
BJP-ಯವರು ಹೆಣ್ಮಕ್ಳು ಅದನ್ನು ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಕೊತಾ ಇದ್ದಾರೆ. ಶಕ್ತಿ ಯೋಜನೆ ಬರೀ ಕಾಂಗ್ರೆಸ್ಸವರೇ ಓಡಾಡ್ತಾ ಇಲ್ಲ, ದಳದವರು ಓಡಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಓಡಾಡ್ತಾ ಇದ್ದಾರೆ, ಬೇರೆ BJP-ಯವರು ಓಡಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಮುಕ್ಕಾಲು ಭಾಗ ಹೆಣ್ಮಕ್ಳು ಓಡಾಡೋದಕ್ಕೆ ಪಕ್ಷ ನೋಡಿ ಅವ್ರು ಗ್ಯಾರಂಟಿ ಮಾಡಿಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿ. ಇಂಥ ಕೆಲಸ ಮಾಡೋರಿಗೆ ಎಲ್ಲ ಜನಗಳೂ ಅವರು ಮನಸ್ಫೂರ್ತಿಯಾಗಿ ಬಂದು ವೋಟ್ ಹಾಕ್ತಾರೆ. ಈಗ ಸಹಕಾರ ನಗರ ಇದೆಯಲ್ಲ, ಅಲ್ಲಿ ಏನು ಹೆಸರು ಕೇಳಿ ಬರ್ತಾ ಇದೆ? ಕಾಂಗ್ರೆಸ್ ಅಂತ ಕೇಳಿ ಬರ್ತಾ ಇದೆಯಾ ಅಥವಾ BJP JDS ಮೈತ್ರಿ ಅಂತ ಕೇಳಿ ಬರ್ತಾ ಇದೆಯೋ? ಕಾಂಗ್ರೆಸ್ ಅಂತಲೇ ಕೇಳಿ ಬರ್ತಾ ಇರೋದು. ಯಾಕಂದರೆ ಜನಗಳು ವಿಶ್ವಾಸ ಇಕ್ಕೋದು ಯಾರ ಮೇಲೆ ಅಂತಂದರೆ ಕೆಲಸ ಮಾಡಿ ತೋರಿಸೋರನ್ನ ಅವ್ರು ಇಷ್ಟಪಡ್ತಾರೆ. ಸಿಟ್ಟಿಂಗ್ MP ಅವರು ಅಂತಂದರೆ ಅವರು ಸದಾನಂದ ಗೌಡರು, ಅವರು ಎಲ್ಲ ಕೆಲಸಗಳನ್ನ ಅಭಿವೃದ್ಧಿಗಳನ್ನ ಮಾಡಿದಾರಾ ಹೇಗೆ? ಇಲ್ಲ ಮೇಡಮ್, ಅವರು 10 ವರ್ಷದಿಂದ ಇದ್ದರು, ಯಾವ ಕೆಲಸನೂ ಮಾಡಿಲ್ಲ. ನಾವಿಲ್ಲಿ ಪಕ್ಷಾತೀತವಾಗಿ ಯಾಕೆ ಹೇಳ್ತಾ ಇದ್ದೀರ ಅಂತಂದರೆ ಕೆಲಸ ಮಾಡೋದು ತೋರಿಸ್ಬೇಕಲ್ಲ. ಈಗ ಅವರು ಮತ್ತು ಇವಾಗ ಅವ್ರಿಗೆ ಯಾಕೆ ಮತ್ತೆ ಸೀಟ್ ಕೊಟ್ಟಿಲ್ಲ? ಸಿಟ್ಟಿಂಗ್ MP-ಗೆ ಸೀಟ್ ಕೊಡ್ತಾ ಇಲ್ಲ ಅಂದರೆ ಅಲ್ಲೇನು ಕೆಲಸ ಮಾಡಿಲ್ಲ ಅನ್ನೋಂತಾನೆ. ಜನಗಳಿಗೆ ಕೆಲಸ ಮಾಡಿದರೆ ಜನಗಳೇ ರೆಬಲಾಗಿ ನಿಂತ್ಕೊತಾ ಇದ್ರು. ಈಗ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವರು ಅಟ್ಲೀಸ್ಟ್ ಇವ್ರಿಗೆ ಸಪೋರ್ಟಾಗಿ ಜನಗಳು ನಿಂತ್ಕೊತಾ ಇದ್ರು. ಕೆಲಸಗಳು ಮಾಡಿದರೆ ಕೆಲಸ ಮಾಡಿಲ್ಲ, ಅದಕ್ಕೇನೆ ಅವರು ಅವ್ರ ಪಕ್ಷದವರೇ ಅವ್ರು ಕೆಲಸ ಮಾಡಿಲ್ಲ ಅಂತ ಸೈಡ್ಗೆ ಹಾಕಿದ್ದಾರೆ ಅಷ್ಟೇ. ಅಂದರೆ ಪಕ್ಷದಲ್ಲಿರುವವರು ಮುನ್ಸು ಮಾಡ್ಕೊತಾ ಇದ್ದಾರೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಕಾಂಗ್ರೆಸ್ ಅವರಿಗೆ? ನಮಗೆ ಮುನ್ಸು ಮಾಡ್ಕೊತಾ ಇರೋದು ಪ್ಲಸ್ ಪಾಯಿಂಟ್ ಅಂತಲ್ಲ, ಕಾಂಗ್ರೆಸ್ ಅವ್ರು ಮಾಡೋ ಕೆಲಸಗಳೇ ಅವ್ರಿಗೆ ಪ್ಲಸ್ ಪಾಯಿಂಟ್. ಕೆಲಸ 5 ಗ್ಯಾರಂಟಿಗಳು ಮಾಡಿ ತೋರಿಸಿದಾರಲ್ಲ, ಹೇಳ್ದಂಗೆ ಯಾರೂ ಮಾಡೋದಿಲ್ಲ ಅಂಥದನ್ನು ಅವ್ರು ಮಾಡಿ ತೋರಿಸಿದಾರಲ್ವ. ಪಕ್ಷದವರು ಮಾಡಿ ತೋರಿಸಿರೋದ್ರಿಂದ 5 ಗ್ಯಾರಂಟಿಗಳು ಎಲ್ಲ ಕಡೆನೂ 100% ಸಕ್ಸಸ್ ಆಗಿ ನಡೀತಾ ಇರೋದ್ರಿಂದ ಆ ಒಂದು ಇದ್ರ ಮೇಲೇ ಅವ್ರು ನಿಂತು ಗೆಲ್ತಾರೆ ಅಷ್ಟೇ. ಓಕೆ, ಮೋದಿ ಅಲೆ ಅವರ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? 100% ಹೇಳ್ತೀನಿ ಕೇಳಿ. ಮೋದಿ ಅಲೆಗಳಿಗೂ ಅಂದರೆ ಕಾಂಗ್ರೆಸ್ ಅವರು ಮಾಡಿರೋ ಏನು ಗ್ಯಾರಂಟಿಗಳ ಮುಂದೆ ಮೋದಿ ಅಲೆ ಏನು ನಡೆಯಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಈಗ ಕಾಂಗ್ರೆಸ್ ಮಾಡಿರೋ ಗ್ಯಾರಂಟಿಗಳನ್ನ ಅವರು ಟೀಕೆ ಮಾಡಿದ್ರು ಒಂದು ಟೈಮಲ್ಲಿ. ಏನಂತ ಗ್ಯಾರಂಟಿ ಕೊಟ್ಬಿಟ್ರೆ ಹಂಗೋಗ್ಬಿಡ್ತದೆ ಹಿಂಗಾಗೋಗ್ಬಿಡ್ತದೆ ಅಂತ. ಇವಾಗ ಹಂಗೆ ನೋಡೋಕೆ ಉತ್ತರ ಪ್ರದೇಶ ಮತ್ತು ಇನ್ನೊಂದು ಕೆಲವೊಂದು MLA ಎಲೆಕ್ಷನ್ ನಡೆದಾಗ ಮೋದಿ ಗ್ಯಾರಂಟಿ ಅಂತ ಯಾಕೆ ಹಾಕ್ಕೊತಾ ಇದ್ರು ಅವರು? ಇಷ್ಟು ದಿವಸ ಕಾಂಗ್ರೆಸ್ ಅವ್ರು ಮಾಡಿದ ಮೇಲೇ ಅವ್ರು ಮೋದಿ ಗ್ಯಾರಂಟಿ ಅಂತ ಮಾಡ್ಕೋಬೇಕಾ? ಅಂದರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ವಾ? ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿಗಳು ಸಕ್ಸಸ್ ಮಾಡಿದ್ಮೇಲೆ ಅವ್ರಿಗೆ ಮೋದಿ ಅವ್ರು ಮಾಡ್ತಿದ್ದೀರ ಅಂತ ಹೇಳ್ಕೊಂಡು ಇವಾಗ ಗ್ಯಾರಂಟಿ ಅಂತ ಹಾಕ್ಕೊಂಡೆ. ಆ ಥರ ಕಾಪಿ ಮಾಡೋ ಅವಶ್ಯಕತೆ ಏನಿದೆ? ಈಗ BJP ಹಲವಾರು ನಾಯಕರಾಗಿರ್ಬೋದು, ಆ ಪಕ್ಷದಲ್ಲಿರುವವರು ಆಗಿರ್ಬೋದು, ದುಡ್ಡು ಖಾಲಿ ಆಗ್ತಾ ಇದೆ, ಸರ್ಕಾರದ್ದು ಬೊಕ್ಕಸ ಹಣ ಖಾಲಿ ಆಗ್ತಾ ಇದೆ ಗ್ಯಾರಂಟಿಗಳಿಂದ. ಎಲ್ಲಿಂದ ತರ್ತಾರೆ ಅವರು ದುಡ್ಡನ್ನ? ಇದು ಒಂದು 4 ತಿಂಗಳ 5 ತಿಂಗಳ ಇರುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಈಗ 4 ತಿಂಗಳು 5 ತಿಂಗಳು ಅಂತ ಹೇಳಿ ಭವಿಷ್ಯ ನೋಡೋಕ್ಕೆ ಅವರು ಯಾರೂ ಬಂದುಬಿಟ್ಟು ಸಾಮಾನ್ಯವಾಗಿ ದುಡ್ಡನ್ನು ತೊಗೊಂಬಂದು ಯಾರೂ ಕೊಡೋದಿಲ್ಲ. ನಮ್ಮ GST ಅಂತ ಏನಿದೆಯೋ ಅದ್ರ ಪಾಲು ಕೊಟ್ರೇ ಒಂದು 3/4 ಭಾಗ ಕೆಲಸ ನಿಂತೋಗ್ತದೆ. ಮತ್ತು ಇನ್ನೊಂದು ನಮ್ಮ ಅನುದಾನಗಳು ಕೊಡಲಿ, ಅವರೇನು ನಮಗೇನು ಹೆಚ್ಚಾಗಬೇಕಾಗಿಲ್ಲ. ನಮ್ಮ ರಾಷ್ಟ್ರಕ್ಕೆ ಅದೇ ನಮ್ಮ ಕರ್ನಾಟಕದ ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿ GST ಕಟ್ತೀರಿ ನಾವು. ಎಲ್ಲಿ ಕೊಡ್ತಾ ಇದ್ದಾರೆ ದುಡ್ಡು? ಬರ ಪರಿಹಾರಕ್ಕೆ ಬಂದ್ಬಿಟ್ಟು ಬೇರೆ ಒಂದು ಪಕ್ಕದಲ್ಲಿರುವಂಥ ಕಾಸರಗೋಡು ಮತ್ತು ಇದಕ್ಕೆ ಕೇರಳಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ? ಒಂದು 100 ಕೋಟಿವರೆಗೂ 200 ಕೋಟಿವರೆಗೂ ಕೊಡ್ತಾರೆ. ನಮಗೆ ಕೊಟ್ಟಿರೋದು ಎಷ್ಟು? ಬರೀ 7 ಕೋಟಿ ಕೊಟ್ಟಿದ್ದಾರೆ. ಇದು ಸಾಧ್ಯನಾ? ಇದು ನ್ಯಾಯನಾ? ಮಲ್ಟಾಯ್ ಧೋರಣೆ ಮಾಡ್ತಿದ್ದಾರೆ. 100% ಮಲ್ತಾಯ್ ಧೋರಣೆ ಮಾಡ್ತಾ ಇರೋದು. ಏನಕ್ಕೆ BJP ಅವರು ಸರ್ಕಾರ ನಡೆಸ್ತಾ ಇದ್ರಲ್ಲ, ಅವರು ಇದ್ದಾಗೂ ಅಷ್ಟೇ ಅಲ್ವಾ? ಬೊಮ್ಮೆ ಅವರು ಸರ್ಕಾರ ನಡೆಸಿದಾಗೂ ನಮಗೆಲ್ಲ GST ದುಡ್ಡು ಕೊಟ್ಟಿದ್ದಾರೆ ಅವರು. ನಮ್ಮ ದುಡ್ಡನ್ನು ನಾವು ಕೇಳೋ ಹಕ್ಕು ನಮಗಿದೆ. ಇಲ್ಲಿ ನಾವು ಕಷ್ಟಪಟ್ಟು ನಾವು 2ನೇ ಸ್ಥಾನದಲ್ಲಿದ್ದೀರಿ. ಯಾವಾಗ GST ಕಟ್ಟೋದ್ರಲ್ಲಿ ನಾವು ಕರ್ನಾಟಕ 2ನೇ ಸ್ಥಾನ. ಅಂಥದ್ರಲ್ಲಿ ನಮಗೇನೆ ಅವರು ನಾವು ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಹೋಗ್ಬಿಟ್ಟು ಅವ್ರ ಮುಂದೆ ಹೋಗಿ ಭಿಕ್ಷೆ ಬಿಡ್ತಾ ಇದ್ದೀರಾ? ಯಾರು ಇದು ಕರ್ನಾಟಕ ಜನತೆ ಯಾರ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ. ನಾವು ಡೆವಲಪ್ಮೆಂಟ್ಗೆ ನಾವು ಕೊಡ್ತಾ ಇರೋದ್ರೆ ನಮಗೆ ಕೊಡಿ ಅಂತ ನಮ್ಮ ದುಡ್ಡು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಸರ್, ಇನ್ನೊಂದು ಬೆಂಗಳೂರು ಉತ್ತರ ಅಂತ ಹೇಳಿದ್ರೆ ಅದು BJP ಭದ್ರಕೋಟೆ ಅಂತಲೇ ಹೇಳ್ತಾರೆ. ಆ ಭದ್ರಕೋಟೆನ ಒಡೆಯುತ್ತಾ? ಮೇಡಮ್, ಇದು BJP ಭದ್ರಕೋಟೆ ಅಲ್ಲ. ಇದು ಒಂದು ಟೈಮಲ್ಲಿ ಜಾಫರ್ ಶರೀಫ್ ಅವರು ಸತತವಾಗಿದ್ದು, ಮತ್ತು ಇವತ್ತು ನೀವು ನೋಡ್ತಾ ಇದ್ರಿ ಯಲಹಂಕದಲ್ಲಿ ವಿಲೆಂಡ್ ಆಕ್ಸಲ್ ಅಂತ ಇದೆ ಅಲ್ವಾ, ಅದನ್ನು ತಂದಂಥವರು ಜಾಫರ್ ಶರೀಫ್ ಅವರು. ಇದು ಕಾಂಗ್ರೆಸ್ಸರ ಭದ್ರಕೋಟೆ. ಕೆಲವೊಂದು ವ್ಯತ್ಯಾಸಗಳಿಂದಾಗಿ BJP ಅವರು ಕೆಲವೊಂದು ಬೇರೆ ಬೇರೆ ಗೊತ್ತಲ್ಲ, ರಾಜಕೀಯ ಆದಮೇಲೆ ಸುಳ್ಳು ಪೊಳ್ಳುಗಳು ಹೇಳ್ಕೊಂಡು ಗೆದ್ದಿದ್ದಾರೆ. ಅಟ್ಲೀಸ್ಟ್ ಗೆದ್ದಾದ ಮೇಲೆ ಆದ್ರೂ 4 ಟರ್ಮ್ ಗೆದ್ದಿದ್ದಾರೆ. ಯಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ? ಯಾವ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ? MPನೇ ಸಿಗಲ್ಲ ಅಂಥದ್ರಲ್ಲಿ ಜನಗಳ ಸಮಸ್ಯೆನ ಯಾರು ಕೇಳ್ತಾ ಇದ್ದಾರೆ? 20 ವರ್ಷದಿಂದ ಏನು ಮಾಡ್ತಾಯಿದ್ರು? 4 ಟರ್ಮ್ MLAಗಳು ಇದು MP ಗಳಾಗಿದ್ದಾರೆ. ಏನು ಮಾಡಿದ್ದಾರೆ ಕೆಲಸನ? ಸೊ ಅದು ಹಾಗಾಗಿ ಭದ್ರಕೋಟೆಯಾಗಿ ತಿರ್ಕೊಳ್ತು ಅಷ್ಟೇ. ಅದು ಮೊದಲಿಂದ ಭದ್ರಕೋಟೆಯಾಗಿ ಇರಲಿಲ್ಲ ನಿಮ್ಮ ಪ್ರಕಾರ? ಇಲ್ಲ, ಯಾವಾಗೂ
ಕಾಂಗ್ರೆಸ್ ಭದ್ರಕೋಟೆನೇ ಬೆಂಗಳೂರು ಉತ್ತರ ಇದ್ದಿದ್ದು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಆ ಥರ ಏನೋ ಈಗ BJP ಸ್ಟ್ಯಾಟಿಸ್ಟಿಕ್ಸ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇನೆ. ಸುಳ್ಳನ್ನು ಹೇಳಿ 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 ಅದನ್ನು ಸತ್ಯ ಮಾಡ್ತಾರೆ ಅಷ್ಟೇ. ಅವರು ಸತ್ಯ ಮಾಡೋ ಅಂಥ ಕೆಲಸ ಕಾರ್ಯಗಳಲ್ಲಿ ಮಾಡಲಿ. ಅವರು ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ಕೊಂಡು ಇದು ಮಾಡೋದ್ರಲ್ಲಿ ಏನಿದೆ. 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರದಲ್ಲಿ BJP JDS ಮೈತ್ರಿ ಎಷ್ಟು ಸರ್ಕಾರವನ್ನು ಗೆಲ್ಲುತ್ತೆ, ಅಂದರೆ ಎಷ್ಟು ಅಭ್ಯರ್ಥಿಯನ್ನು ಗೆಲ್ಲುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಅಭ್ಯರ್ಥಿಯನ್ನು ಗೆಲ್ಬೋದು? ಮೇಡಮ್, ಈಗ ಭಾರತ ಸರ್ಕಾರದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, 400 ಬರುತ್ತೆ 500 ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಯಾವುದಕ್ಕೆ ಸೇರಿಸಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸೇರಿಸಿ ಹೇಳ್ತಾ ಇರೋದು. ಈ ಸಾರಿ ಹೋದ ಸಾರಿ ಏನೋ 26 ಸೀಟ್ ಅವ್ರಿಗೆ ಬಂದಿತ್ತು. ಅದು ಒಂದು ಕೆಲವಾರು ಎಲ್ಲ ರೀತಿಯಲ್ಲ, EVM ಯಂತ್ರ ಇರ್ಬೋದು, ಇನ್ನೊಂದಿರ್ಬೋದು. ಈಗ ಹೇಳಿದ್ರೆ ಅದು ಬ್ಲೈಮ್ ಆಗುತ್ತೆ ಅಷ್ಟೇ. ನಡೆದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಈ ಸಾರಿ ಮೋರ್ ದೆನ್ 20 ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಮೇಡಮ್. ಮೋರ್ ದೆನ್ 20 ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಸರ್? ಗ್ಯಾರಂಟಿಗಳ ಆಧಾರದ ಮೇಲೆ ಹೇಳ್ತಾ ಇದ್ರಿ. ಗ್ಯಾರಂಟಿ ಕರ್ನಾಟಕ ಗೌರ್ಮೆಂಟ್ ಅವ್ರು ಕೊಟ್ಟಿರೋ 5 ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ಲ ಫಲಾನುಭವಿಗಳಿಗೆ ಸೇರ್ತಾ ಇದೆ, ಬಡವರಿಗೆ ಸೇರ್ತಾ ಇದೆ, ಹೆಣ್ಮಕ್ಳಿಗೆ ಸೇರ್ತಾ ಇದೆ, ಮತ್ತು ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಇನ್ನೇನು ಬೇಕು? ಇಷ್ಟು ಗ್ಯಾರಂಟಿ ಕೊಟ್ಟವರು ಯಾವ ಸರ್ಕಾರದಲ್ಲಿ ಈ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ? ಅಟ್ಲೀಸ್ಟ್ ಬಂದಿದ್ದು 6 ತಿಂಗಳಲ್ಲೇ 5 ಗ್ಯಾರಂಟಿಗಳನ್ನ ಯಾರು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ? ಯಾರೂ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಅವ್ರು ಮಾಡಿದ್ದಾರೆ. ಸರಿ ಸರ್. ಸರ್ ನಮಸ್ತೆ ಸರ್. ಸರ್ ನೀವು ಹೇಳಿ, ನಿಮ್ಮ MP ಯಾರಾದರೂ ಒಳ್ಳೇದು ಅಂತ? ನಮ್ಮ MP ರಾಜೀವ್ ಗೌಡ ಆದರೆ ಒಳ್ಳೇದು ಮೇಡಮ್. ಸರ್ ಯಾಕೆ ಸರ್ ರಾಜೀವ್ ಗೌಡ? ಯಾಕೆಂದರೆ ಅವರು ಎಜುಕೇಟೆಡ್ ಒಂದು. ಇವಾಗ ನೀವು ಅವ್ರು ಹೇಳ್ದಂಗೆ ಅವರು ಶೋಭಾಕ್ ಅವ್ರು ಅಲ್ಲಿಂದ ಇಲ್ಲಿಂದ ಯಶವಂತಪುರ ಒಂದು ಅಲ್ಲಿಂದ ಖಾಲಿಯಾಗಿ ಮತ್ತೆ ಚಿಕ್ಕಮಂಗ್ಳೂರು ಹೋದ್ರು, ಉಡುಪಿ ಹೋದರು, ಮತ್ತು ಅಲ್ಲಿಂದ ಗೆದ್ದು ತಿರುಗಿ ಮತ್ತಿಲ್ಲ ಬಸ್ ಬಂದವ್ರೆ. ಇದು ನಮ್ಮ ಬ್ಯಾಟರಾಂಬ ಕ್ಷೇತ್ರ ಅಂತೂ ನಮ್ಮ ಸಾಹೇಬ್ರು ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ಸು, ನಮ್ಮ ವಾರ್ಡು ಕೂಡ ಕಾಂಗ್ರೆಸ್ ಮೇಡಮ್. ಹಾಗಾಗಿ ನಾವೆಲ್ಲ ಇಲ್ಲಿ ಕಾಂಗ್ರೆಸ್ ಬೆಲ್ಟ್ ಮೇಡಮ್. ಈ ಸರಿ ನಾವೆಲ್ಲ ಕಾಂಗ್ರೆಸ್ಗೆ ರಾಜೀವ್ ಗೌಡ್ರಿಗೆ ಇದು ಮಾಡ್ತೀವಿ ಮೇಡಮ್. ಸರ್, ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಉಡುಪಿಯಲ್ಲಿ ಅಥವಾ ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಅಂತ ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಅದಕ್ಕೋಸ್ಕರ ಹಾಕಲ್ಲ ಅಂತ ನಿಮ್ಮ ಅರ್ಥ? ಅದು ಹಾಕಲ್ಲ ಅಂತಲ್ಲ ಮೇಡಮ್, ಅಲ್ಲಿನ ಜನರು ಗೆದ್ದಿಸಿದವ್ರೇ ಅಮ್ಮನ ಇಷ್ಟಪಡ್ತೀರ. ಅಲ್ಲಿಂದ ಗೋ ಬ್ಯಾಕ್ ಅಂತ ಹೇಳೋರು ಅಂದರೆ ಅವ್ರು ಏನು ವ್ಯಾಲ್ಯೂಷನ್ ಅರ್ಥ ಮಾಡ್ಕೊಳ್ಳಿ ನೀವೇ. ಈಗ ಲಾಸ್ಟ್ ಚಿಕ್ಕಮಂಗ್ಳೂರಲ್ಲಿ ಗೆದ್ದವ್ರು, ಅವರು ಗೆದ್ದ ಕ್ಷೇತ್ರನೇ ಬಿಟ್ಟು ಗೋ ಬ್ಯಾಕ್ ಶೋಭಾ ಅಂತ ಕಳ್ಸೋರು ಅಂದರೆ ಅಮ್ಮ ಎಷ್ಟು ಮತ್ತು ಕೆಲಸ ಮಾಡಿರ್ಬೋದು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಯಾವುದೇ ಒಂದು ರಾಜಕೀಯ ಆಗಲಿ ಒಂದು ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಅವ್ರು ಇರಬೇಕು ಅಂತ ಜನರು ಇದು ಮಾಡ್ತಾರೆ ಹೊರತು ಹೋಗ್ಬೇಕಂತ ಇದು ಮಾಡಲ್ಲ. ಅಂಥವ್ರು ಶೋಭಾಕರಂತ ಬೇಡ ಗೋಬೇಕು ಶೋಭಾಕಂತ ಇದು ಮಾಡಿದ್ರಂದರೆ ಅವ್ರು ಮಾಡೋಂಥ ಕೆಲಸಗಳು ಏನೂ ಇಲ್ಲ, ಅಲ್ಲಿ ಶೂನ್ಯ. ಅದಕ್ಕಾಗಿ ನಾವೆಲ್ಲ ಇಲ್ಲಿ ಬೇಡ, ನಮಗೆ ರಾಜುಗೌಡ ಗೆದ್ದರೆ ಸ್ವಲ್ಪ ಎಜುಕೇಟೆಡು ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದವರು ತುಂಬ ಒಂದು 5 ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ 6 ತಿಂಗಳಲ್ಲಿ. ಕಾಂಗ್ರೆಸ್ ಬಂದರೆ ನಮ್ಗೆ ಒಳ್ಳೇದು ಅಂತ ಮೇಡಮ್. ಸರ್, ಇಬ್ಬರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಜಿದ್ದಿ ಫೈಟ್ ಕರೆಕ್ಟಾಗಿರುತ್ತಾ ಹೇಗೆ? ಅಲ್ಲ ಮೇಡಮ್, ಒಕ್ಕಲಿಗರನ್ನಾಗಿಂತ ಇಲ್ಲಿ ಅವರು ಕಾಂಗ್ರೆಸ್ ಪಕ್ಷದವರು ಮತ್ತು ಅವ್ರ ಪಕ್ಷದ ಏನು ಕೆಲಸ ಮಾಡೋದು ನನ್ನ ಮೇಲೆ ಹೋಗುತ್ತೆ ಮೇಡಮ್. ಈಗ 5 ಗ್ಯಾರಂಟಿ ಕದೆ ಮಾತು ಕೊಟ್ಟಂಗೆ 6 ತಿಂಗಳು ಅವ್ರು ಮಾತು ಉಳಿಸ್ಕೊಂಡಿದ್ದಾರೆ. ಬಸ್ ಪ್ರಯಾಣ ಇರ್ಬೋದು, ಮತ್ತೊಂದು ಇರ್ಬೋದು, 5 ಗ್ಯಾರಂಟಿ ಉಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಪಿಂಚಣಿ ಆಗಿರ್ಬೋದು, ಬಸ್ ವ್ಯವಸ್ಥೆ ಇರ್ಬೋದು, ಎಲ್ಲದರಲ್ಲೂ ಕಾಂಗ್ರೆಸ್ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದಾರೆ ಮೇಡಮ್. ಕಾಂಗ್ರೆಸ್ ಪಕ್ಷ ಬಂದರೆ ಇನ್ನು ಮುಂದಕ್ಕೆ ಆಡಳಿತ ಮುಂದಕ್ಕೆ ಬಂದರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಅಭಿಪ್ರಾಯ ಮೇಡಮ್. ಓಕೆ ಸರ್, ನೀವು ಕೃಷ್ಣ ಬೈರೇಗೌಡರು MLA ಆಗಿದ್ದಾರೆ, ಸೊ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಹಾಂ ಮೇಡಮ್, ಕೃಷ್ಣ ಬೈರೇಗೌಡರು ಬಂದಾಗಿಂದ ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಆಗಿದೆ ಮೇಡಮ್. ರೋಡ್ ಇರ್ಬೋದು, ಟಾರ್ ಇರ್ಬೋದು, ಎಲ್ಲ ಕೆಲಸ ಆಗಿದೆ ಮೇಡಮ್. ಮನೆಗೂ ಯಾವ ವಾರ್ಡಿಗೂ ಮತ್ತು ಇಂಥ ಕೆಲಸ ನೀರಿಂದ ಇರ್ಬೋದು, ವಾರ್ಡು ಟಾರಿಂದ ಇರ್ಬೋದು, ಎಲ್ಲ ಕೆಲಸ ಮಾಡಿಕೊಡೋರು ಮೇಡಮ್ ಅಭಿವೃದ್ಧಿಯವರು. ಅವ್ರು ಬಂದಮೇಲೆ ನಮ್ಮ ಬ್ಯಾಟರಾಂಬ ಕ್ಷೇತ್ರ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಡಮ್. ಓಕೆ ಮೇಡಮ್. ಸರ್, ಇನ್ನೊಂದು ವಿಚಾರ, ಪ್ರಧಾನಿ ಯಾರಾದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಪ್ರಧಾನಿ ಖರ್ಗೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಮೇಡಮ್, ಕೊಟ್ಟರೆ ಒಳ್ಳೇದು ಅಂತ. ಅವ್ರಾಗಬೇಕು ಅಂತ ನಮ್ಮ ಇಷ್ಟ ಮೇಡಮ್, ಕಾಂಗ್ರೆಸ್ ಪಕ್ಷದಿಂದ. ಅದೇ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಅವ್ರು ಯಾಕೆ ಆಗಬಾರ್ದು? ಅಲ್ಲ, ಅವರಿಗಿಂತ ತಿಳುವಳಿಕೆ ದೊಡ್ಡವರು ಇವರಾದರೆ ಒಳ್ಳೇದು ಅಂತ ಮೇಡಮ್. ಸೀನಿಯರ್ ಇವರಾದರೆ ಒಳ್ಳೇದು. ಯಾಕಂದರೆ ಮೋದಿ ಅವರು ಎಲ್ಲ ನೋಡೋರು GST ಅಂತ ನೋಡಿ ಮೋದಿ ಅಂತ ನೋಡಿ ಎಲ್ಲ GST ಪೈಸನೆಲ್ಲ ಬಡವ್ರ ಮೇಲೆ ಹಾಕಿ ಎಲ್ಲ ನಮ್ಮ ಹಾಕೋರು ಮೇಡಮ್ ಮೋದಿಯವರು. ಇವ್ರಿಗೊಂದು ಚಾನ್ಸ್ ಕೊಟ್ಟು ನೋಡಿ, ಖರ್ಗೆ ಅವ್ರಿಗೆ ಕೊಟ್ಟರೆ ಅವರು ಒಂದು ಚಾನ್ಸ್ ಕೊಟ್ಟರಲ್ವ ಮೇಡಮ್. ಏನು ಕೆಲಸ ಮೋದಿಯ ಯಾವೊಂದು ಕೆಲಸ ನಿಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮೇಡಮ್? ಯಾವ ಕೆಲಸ ಮಾಡಿದ್ರಿ ಮೇಡಮ್ ಇಷ್ಟ ಮಾಡೋಕೆ? ಏನು ಮಾಡಿದ್ರಿ ಮೇಡಮ್ ಮೋದಿಯವರು ಹೇಳಿ ನೀವೇ? ರಾಮ ಮಂದಿರ ಕಟ್ಟಿದ್ರು, ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ರಾಮ ಮಂದಿರ ಕಟ್ಟಿದ್ರು, ಅದು ನೆಪ ಇಟ್ಕೊಂಡು. ಮತ್ತು ಅದೇನೋ ಬ್ಯಾಂಕ್ಗೆ ಹಣ ಹಾಕ್ತೀನಿ ಹೆಣ್ಮಕ್ಳಿಗೆ ಅಂದರು, ಯಾವುದೊಂದು ಮಾಡಿಲ್ಲ ಮೇಡಮ್. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ ಮೇಡಮ್. ಅದಕ್ಕಾಗಿ ಅವ್ರು ಏನು ಕೆಲಸ ಮಾಡಿಲ್ಲ ಮೇಡಮ್. ಮೋದಿ ಅಂದರೆ ನಮ್ಗೆ ಆಗಲ್ಲ ಮೇಡಮ್. ಓಕೆ, ಒಂದು ಕಾಂಗ್ರೆಸ್ಗೊಂದು ಚಾನ್ಸ್ ಕೊಟ್ಟು ನೋಡಿ ಖರ್ಗೆ ಅವ್ರಿಗೆ, ಅವರು ನೋಡೋಣ, ಅವರು ಒಂದು ಕೊಡ್ರಿ. ಯಾವಾಗಲೂ ಮೋದಿ ಅಂದರೆ ಆಗಲ್ಲ ಮೇಡಮ್. ಅವ್ರು ಕೊಟ್ಟಂಥ ಕೊಡುಗೆಗಳು ಏನಿಲ್ಲ ಮೇಡಮ್ ಸರ್ಕಾರಕ್ಕೆ. ಅವರು ನಾವು ಕಟ್ತಾ ಇರೋ ಗೊತ್ತಲ್ವ, ನಾವು ಕಟ್ತಾ ಇರೋ ಇದನ್ನೇ ಅವರು ನಮ್ಮ ಕಾಸು ನಮ್ಗೆ ಕೊಡೋದಕ್ಕೆ ಅವರು ಇದು ಮಾಡ್ತಾವ್ರೆ ಮೇಡಮ್. ನಾವು ಕೊಟ್ಟರೆ ಟ್ಯಾಕ್ಸ್ ನಮಗೆ ಕೊಟ್ಟರೆ ಸಾಕು, ಅವ್ರು ಭಿಕ್ಷೆ ಏನು ಕೊಡಬೇಕಾಗಿಲ್ಲ ಮೇಡಮ್. ನಮಗೆ ನಾವು ಕೊಡ್ತಾ ಇರೋ ಟ್ಯಾಕ್ಸ್ GST ಕೊಟ್ಟರೆ ನಮ್ಮ ಕಾಸು ನಾವು ಕೊಟ್ಟರೆ ನಮ್ಮ ಕರ್ನಾಟಕ ಎಲ್ಲ ಉದ್ಧಾರ ಆಗುತ್ತೆ ಮೇಡಮ್. ಓಕೆ ಸರ್, BJP JDS ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? BJP ಮೈತ್ರಿ ಆದ್ರೂ ಜನಗಳು ನೋಡ್ತಾರೆ ಮೇಡಮ್.
ಅವರು ಮೈತ್ರಿ ಆದ್ರೂ, ಕುಮಾರಸ್ವಾಮಿ ಮೈತ್ರಿ ಆದ್ರೂ, ಇನ್ನೊಬ್ರು ಮೈತ್ರಿ ಜನಗಳು ಮನುಷ್ಯತ್ವ ಕೆಲಸ ನೋಡ್ತಾರೆ ಮೇಡಮ್. ಅವ್ರು ಮೈತ್ರಿ ಆದರು ಅಂತ ಇದು ಮಾಡೋ ಮೇಡಮ್. ಮೋದಿ ಅವರೇ ಕುಮಾರಸ್ವಾಮಿ ಯಾರು ಓಟ್ ಆಗಲ್ಲ, ಅವ್ರ ಕೆಲಸ ನೋಡಿ ಓಟ್ ಹಾಕ್ತಾರೆ ಮೇಡಮ್. ಮೈತ್ರಿಯಿಂದ ಏನು ಪ್ರಯೋಜನ ಇಲ್ಲ ಅಂತನಾ? ಏನು ಪ್ರಯೋಜನ ಇಲ್ಲ ಮೇಡಮ್ ಮೈತ್ರಿಯಿಂದ. ಮೈತ್ರಿ ಆಗ್ಬಿಟ್ಟು ಗೆದ್ದು ಬರ್ತಾರೆ ಅಂತ ಅವೆಲ್ಲ ಸುಳ್ಳು ಮೇಡಮ್. ಓಕೆ, 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಹಾಗೆ ಎಷ್ಟು ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ಬಹುದು? ಮೇಡಮ್ ಲಾಸ್ಟ್ ಟೈಮು ಏನೋ ಜನಗಳು ಮೋದಿ ಅಂತ ಮಂಗ್ಬುದ್ದಿ ಹಚ್ಚೋದ್ರು, 20 ಕ್ಷೇತ್ರ ಗೆದ್ದುಕೊಂಡ್ರು. ಈ ಸೇರಿ 20 ಕ್ಷೇತ್ರ ಗೆದ್ದರು. ಈ ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 20 ಕ್ಷೇತ್ರ ಗೆಲ್ಲುತ್ತೆ ಮೇಡಮ್, ಖಂಡಿತವಾಗ್ಲೂ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.